ಈ ಹಿಂದಿನ ವಿಡಿಯೋದಲ್ಲಿ ನಾವು ಮೆಜರ್ಮೆಂಟ್ ಆಫ್ ನಿಯರ್ ಬೈ ಆಬ್ಜೆಕ್ಟ್ಸ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಫಸ್ಟ್ ಗೆ ನಿಯರ್ ಆಬ್ಜೆಕ್ಟ್ಸ್, ಆ ನಂತರ ಫಾರ್ ಆಬ್ಜೆಕ್ಟ್ಸ್, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಲಾದಂತ ರೆಸಿಡೆನ್ಸಿಯಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಕೇಳಲಾದಂತ ಕ್ವಶನ್ ಅಂಡ್ ಆನ್ಸರ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಕ್ವಶನ್ ಅನ್ನ ನೋಡಿದ್ವಿ, ಆನ್ಸರ್ ಅನ್ನು ಯಾವ್ದು ಬರುತ್ತಂತ ನೋಡಿದ್ವಿ. ಬಹಳಷ್ಟು ಚೆನ್ನಾಗಿತ್ತು ಅದು. ಹಿಂದೆ 2 ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಕೊಡ್ರಿ. ಈ ವಿಡಿಯೋದಲ್ಲಿ ನಾವು ಆಡಿಂಗ್ ಅಂಡ್ ಸಬ್ಟ್ರಾಕ್ಟಿಂಗ್ ಲೆಂತ್ ಅನ್ನ ನೋಡೋಣ. ಯಾವ ತರ ಮೀಟರ್, ಕಿಲೋಮೀಟರ್, ಸೆಂಟಿಮೀಟರ್ ಮಾನಗಳನ್ನ ಅದೇ ಮಾನಗಳ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ಆಡ್ ಮಾಡಬೇಕು, ಅಥವಾ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಅಥವಾ ಮಲ್ಟಿಪ್ಲೈ ಮಾಡಬೇಕು, ಅಥವಾ ಡಿವಿಷನ್ ಮಾಡಬೇಕು. ಈಗ ಎಡಿಷನ್ ಮಾಡ್ಬೇಕಂದ್ರೆ ಸೆಂಟಿಮೀಟರ್ ಇತ್ತು, 1 ಮೀಟರ್ ಇತ್ತು, ಸೆಂಟಿಮೀಟರ್ನಾಗಾರ ಕನ್ವರ್ಟ್ ಮಾಡ್ಕೋಬೇಕು ಎರಡನ್ನು, ಇಲ್ಲ ಮೀಟರ್ನಾಗಾರ ಕನ್ವರ್ಟ್ ಮಾಡ್ಕೋಬೇಕು. 1 ಮೀಟರ್ನಾಗ ಕೊಟ್ಟು ಇನ್ನೊಂದು ಸೆಂಟಿಮೀಟರ್ನಾಗ ಕೊಟ್ಟಿದ್ರ ಅಂದ್ರ ಎರಡನ್ನು ಸೆಂಟಿಮೀಟರ್ನಾಗಾರ ಕನ್ವರ್ಟ್ ಮಾಡ್ಬೇಕು, ಇಲ್ಲ ಮೀಟರ್ನಾಗಾರ ಕನ್ವರ್ಟ್ ಮಾಡ್ಬೇಕು. ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ಎಡಿಷನ್ ಹೆಂಗ್ ಮಾಡೋದು, ಸಬ್ಟ್ರಾಕ್ಷನ್ ಹೆಂಗ್ ಮಾಡೋದು ಅನ್ನೋದನ್ನ ನೋಡೋಣ. ತುಂಬಾ ಚೆನ್ನಾಗೈತಿ ಇದು ವಿಡಿಯೋ, ಕೊನೆಯವರೆಗೂ ನೋಡ್ರಿ, ನಿಮ್ಗೊಂದು ಐಡಿಯಾ ಬರುತ್ತೆ. Saji saw on his smartphone that he walked 3 kilometer 450 meter. We know that ನಿಮಗೆ ಗೊತ್ತಿರಲಿ 1 ಕಿಲೋಮೀಟರ್ ಈಗಾಗಲೇ ಹೇಳ್ತು 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ ಅಂತ ಗೊತ್ತಿದೆ ಅಲ್ವಾ. ಹಿಂದಿನ ವಿಡಿಯೋದೊಳಗೆ ಹೇಳೈತಿದ್ರ ಇಂಪಾರ್ಟೆಂಟ್ ಇದು. ಅವ್ರು ಎಷ್ಟು 3 ಕಿಲೋಮೀಟರ್ ಮತ್ತ 450 ಮೀಟರ್ ಹೋಗ್ಯಾರ. ಇನ್ ದ ಮಾರ್ನಿಂಗ್ ಅಂಡ್ ಎನದರ್ 4 ಕಿಲೋಮೀಟರ್ 650 ಮೀಟರ್ ಇನ್ ದ ಈವ್ನಿಂಗ್. ಹೌ ಮಚ್ ಡಿಡ್ ಹಿ ವಾಕ್ ಇನ್ ದ ಹೋಲ್ ಡೇ? ಅವರು ಪೂರ್ಣ ದಿನ ಬೆಳಗ್ಗೆ 3 ಕಿಲೋಮೀಟರ್ 450 ಮೀಟರ್ ಅನ್ನ ಹೋದ್ರು, ಸಾಯಂಕಾಲ 4 ಕಿಲೋಮೀಟರ್ 650 ಮೀಟರ್ ವಾಕಿಂಗ್ ಹೋದ್ರು. ಅಂದ್ರ ವಾಕ್ ಮಾಡ್ಯಾರ ಅಂತ ಅವ್ರ ಸ್ಮಾರ್ಟ್ ಫೋನ್ ನಲ್ಲಿ ತೋರಿಸ್ತಾ ಇದೆ. ಅವರು ಪೂರ್ತಿ ದಿನ ಎಷ್ಟು ನಡೆದರು, ಎಷ್ಟು ವಾಕ್ ಮಾಡಿದರು. ಹೌ ವುಡ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್? ನೀವು ಈ ಪ್ರಾಬ್ಲಮ್ ಅನ್ನ ಹೆಂಗ್ ಸಾಲ್ವ್ ಮಾಡ್ತೀರಿ? ಶೇರ್ ಯುವರ್ ಥಾಟ್ ಇನ್ ಕ್ಲಾಸ್. ಜಸ್ಟ್ ಏನ್ ಮಾಡೋದು ಅಂದ್ರ ಕಿಲೋಮೀಟರ್ ಅನ್ನ 3.450 ನೆಕ್ಸ್ಟ್ 4.650 ಈ ತರ ಬರ್ಕೋತೀವಿ. ಅಂದ್ರ ಕಿಲೋಮೀಟರ್ ಬೇರೆ, ಯಾಕಂದ್ರ ನೋಡ್ರಿ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ ಐತಿ. ನಾವೀಗ ಫಾರ್ ಎಕ್ಸಾಂಪಲ್ 450 ಮೀಟರ್ ಅನ್ನ ತಗೊಳ್ರಿ. 450 ಮೀಟರ್ ಕಿಲೋಮೀಟರ್ ನಲ್ಲಿ ಹೇಳ್ಬೇಕಂದ್ರೆ ಎಷ್ಟಾಗುತ್ತಾ ಗೊತ್ತಿಲ್ಲ ಅಲ್ವಾ. ಎಕ್ಸ್ ಅಂತ ಇಟ್ಕೊಂತೀವಿ. 1 into 450 ಡಿವೈಡೆಡ್ ಬೈ 1000 ಮಾಡ್ತೀವಿ. ಡಿನಾಮಿನೇಟರ್ ಅಲ್ಲಿ 3 zeros ಐತಿ, ಅದಕ್ಕ 4 into 450 into 1 ಅಂದ್ರೆ 450 ಆಗುತ್ತಾ. ಅದಕ್ಕ ಕೆಳಗೆ ಛೇದದಲ್ಲಿ 3 0 ಐತಿ, ಅದಕ್ಕ ನ್ಯೂಮರೇಟರ್ ನಲ್ಲಿ 3 ಸಂಖ್ಯೆಯನ್ನ ಬಿಟ್ಟು ಬಲಗಡೆಯಿಂದ ರೈಟ್ ಸೈಡ್ ದಿಂದ 3 ಸಂಖ್ಯೆಯನ್ನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. 1 2 3 ಅಂದ್ರೆ ಏನಾಗತ್ತ 0.450 ಆಗತ್ತ. ಸರಿನಾ? ಇದೆಷ್ಟಾಯ್ತು? 0.450 ಕಿಲೋಮೀಟರ್ ಆಯ್ತಿದೆ. ಈಗ ಎಲ್ಲ ಕಿಲೋಮೀಟರ್ನಾಗ ಐತಿ. 0 5 plus 5 10 carry 1 4 plus 6 10 10 plus 1 11 carry 1 3 plus 4 7 7 plus 1 8 kilometer 100 meter or else 8
8.100 ಆರ್ ಎಲ್ಸ್ 8.1 ಕಿಲೋಮೀಟರ್ ಅಂದ್ರೂ ನಡೆಯುತ್ತಾ, ಇಲ್ಲ 8 ಕಿಲೋಮೀಟರ್ 100 ಮೀಟರ್ ಅಂದ್ರೂ ನಡೆಯುತ್ತ. ನೋಡ್ರಿ ಎಷ್ಟ್ ಚೆನ್ನಾಗೈತಲ್ವಾ. ಅವ್ರು ಇಲ್ಲಿ ಮಾಡ್ಯಾರ ನೋಡ್ರಿ, ಹೌದಾ. 8 ಕಿಲೋಮೀಟರ್ 100 ಮೀಟರ್, 8 ಕಿಲೋಮೀಟರ್ 100 ಮೀಟರ್ ನಾನ್ ತೋರಿಸಿದ್ನಲ್ಲ ಅದೇ ತರ ಅವರು ಮಾಡ್ಯಾರ. ಸರಿನಾ? ನೆಕ್ಸ್ಟ್, ಎಲೆಕ್ಟ್ರಿಷಿಯನ್ ಆರ್ ಚೇಂಜಿಂಗ್ ದ ಕೇಬಲ್ಸ್. ಎಲೆಕ್ಟ್ರಿಷಿಯನ್ ಕೇಬಲ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಬದಲಾಯಿಸ್ತಾ ಇದ್ದಾರೆ. ಇನ್ ದ ಹೌಸ್, ಮನೆಯಲ್ಲಿ ಎಲೆಕ್ಟ್ರಿಷಿಯನ್ ಕೇಬಲ್ ಅನ್ನ ಬದಲಾಯಿಸ್ತಾ ಇದ್ದಾರೆ. ದೇ ನೀಡ್ 60 ಮೀಟರ್ ಆಫ್ ಕೇಬಲ್ ಫಾರ್ ದಿಸ್ ಪರ್ಪಸ್. 63 ಮೀಟರ್ ಬೇಕು ಅವ್ರಿಗೆ. ದೇ ಯೂಸ್ 60 ಮೀಟರ್ 16 ಮೀಟರ್ 75 ಸೆಂಟಿಮೀಟರ್ ಕೇಬಲ್ ಇನ್ ದ ಫಸ್ಟ್ ರೂಮ್. ಓಕೆ, ಇಲ್ಲಿ ನೋಡ್ರಿ, ಅವರಿಗೆ 63 ಮೀಟರ್ ಬೇಕಾಗಿದೆ ಒಟ್ಟು. ಅವ್ರದ್ದು ರೂಮ್ ಜಾಸ್ತಿ ಇರ್ಬೋದು ಆ ಮನೆಯಲ್ಲಿ. ಫಸ್ಟ್ ರೂಮ್ ನಲ್ಲಿ 16 ಮೀಟರ್ 75 ಸೆಂಟಿಮೀಟರ್ ಅನ್ನ ಉಪಯೋಗ ಮಾಡಿದ್ರು. ನಿಮ್ಗೆ ಒಂದ್ ಏನ್ ಗೊತ್ತಿರ್ಬೇಕಂದ್ರ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದು ಬೇಸಿಕ್ ಫಾರ್ಮುಲಾ, ಇದು ಗೊತ್ತಿರ್ಬೇಕು ಮೊದ್ಲ. ಸರಿನಾ? ಇದನ್ನ ಎರಡು ವಿಧದಲ್ಲಿ ಮಾಡಬಹುದು. ನಾನು ನಿಮ್ಗೆ ಈಸಿ ಆಗೋ ತರ ತೋರಿಸ್ತೀನಿ ನೋಡ್ರಿ. 63ಅನ್ನ 62.100 ಸೆಂಟಿಮೀಟರ್, 62 ಮೀಟರ್ 100 ಸೆಂಟಿಮೀಟರ್ ಅಂತಾನು ಬರಿಬಹುದು. 62 ಮೀಟರ್ 100 ಸೆಂಟಿಮೀಟರ್, 62.100 ಅಂತ. ಇಲ್ಲೇ 16.75 75 ಇಲ್ಲೇ 0.75 75. ಸರಿನಾ? ಇದ್ರೊಳಗೆ ಇದನ್ನ ಕಳೀರಿ, ಎಷ್ಟು ಬರುತ್ತೆ ನೋಡ್ರಿ. 10ರೊಳಗ 5 ಹೋದ್ರ 5, ಕೆಲವಂತ 1, 10ರೊಳಗ 8 ಹೋದ್ರ 2, 1ರೊಳಗ 1 ಹೋದ್ರ 0, 12ರೊಳಗ 6 ಹೋದ್ರ 6, ಕ್ಯಾರಿ 1, 4 minus 2, 6 minus 2 is 4, 46.025. ಇಲ್ಲ, ಇದನ್ನ ನೋಡ್ರಿ, ಇನ್ನೊಂದು ವಿಧಾನ ಅಂತಂದಿಲ್ಲ. 63.00 ಸೆಂಟಿಮೀಟರ್ ಇಲ್ಲ 00 ಅಂತ ಕೊಡ್ತೀವಿ. 16.75 ಅಂತ ಮಾಡ್ಕೊಂತೀವಿ. 5 minus 10 minus 0 5 ಹೋಗಲ್ಲ, ಪಕ್ಕದ ಮೇಲೆ ದಶಕ ತಗೊಂಡ್ವಿ. 10ರೊಳಗ 5 ಹೋದ್ರ 5, ಕ್ಯಾರಿ 1, 2, ಕ್ಯಾರಿ 1. 13 minus 7 is 6, carry 1. 6 minus 4 is 6 minus 2 is 4, 46 ಮೀಟರ್ 25 ಸೆಂಟಿಮೀಟರ್. ಇಲ್ಲಿ ನಾವೇನು ತಪ್ಪು ಮಾಡಿವಿ ಅಂದ್ರ ಇಲ್ಲಿ ತಪ್ಪು ಅಂತಂತಂದ್ರ ಇದನ್ನ 62 100 ಸೆಂಟಿಮೀಟರ್ ಅಂತ ಬರ್ಕೊಂಡಿವಲ್ಲ. 62 100 ಅದು 63 ಆಗತ್ತ. ಇಲ್ಲೇ 75 ಆಗ್ಬೇಕಾಗಿತ್ತು. ಇಲ್ಲಿ ಮುಂದನೆ ಇರುತ್ತ, ಜಸ್ಟ್ ಇಲ್ಲಿ 0 ಅಂತ ಬರಿಬಾರ್ದು, 75 ಅಂತ ಬರಿಬೇಕು. ಅಂದ್ರ ಸರಿ ಆಗತ್ತ ನೋಡ್ರಿ. ಕ್ಯಾರಿ 1 2, ಓಕೆ. 75 100 ಸೆಂಟಿಮೀಟರ್ ಅಂತ ತಗೊಂಡಿವಿ.
ಓಕೆ, ಇಲ್ಲೇ 000 ಏನ್ ಬರೆದ್ರು ಬೆಲೆಯಲ್ಲಿ ವ್ಯತ್ಯಾಸ ಆಗಲ್ಲ. ಹಂಗಾಗಿ 46.25 46 ಮೀಟರ್ 25 ಸೆಂಟಿಮೀಟರ್ ಬರೆಯೋದು ಸ್ವಲ್ಪ ಇದಾಗೈತಿ. ಈ ತರ ಅಂದ್ರ 1 ಮೀಟರ್ನಲ್ಲಿ 100 ಸೆಂಟಿಮೀಟರ್ ಇರುತ್ತೆ. ಇದು ಬೇಸಿಕ್ ಕಾನ್ಸೆಪ್ಟ್, ಇಂಪಾರ್ಟೆಂಟ್. ಇದು ನೆನಪಿಟ್ಕೊಳ್ರಿ. ನೀವು 2 ವೇದೊಳಗೆ ಮಾಡಿದ್ರು ನಡೆಯುತ್ತ. ಸರಿನಾ? ಈಗ 62.1000000 ಹಿಂಗ್ ಬರೋದ್ರು ನಡಿತೈತಿ. ಇದರ ಬೆಲೆ 100 ಅಂತ ಅದೀಗ ಇಲ್ಲಿ ಎಷ್ಟು 16.75 ಜಸ್ಟ್ ಸಾಕು ನೋಡ್ರಿ. ಮೈನಸ್ 5 11ರಲ್ಲಿ 8 ಹೋತಂದ್ರ ಅದಕ್ಕ ಹಂಗ್ ಬರ್ಕೊಳಕ್ ಆಗಲ್ಲ. ಅದನ್ನೀಗ 63 ಅಂತಾನ ಬರ್ಕೊಂತೀವಿ. ಇದು 10 ಇದು 10 ಅನ್ನಂಗ ಆಗತ್ತ. ಅಂದ್ರೆ ಇದ್ರಕಿ ಕಡಿಮೆ ಆತ. ಇದು ಬೆಲೆ ಇದ್ರಕಿ ಕಡಿಮೆ ಆತ ಇಲ್ಲಿ ಅಲ್ವಾ? ಸಮಸ್ಯೆ ಇಲ್ಲಿ ಇದ್ರಕಿ ಕಡಿಮೆ ಆಗ್ತಾ ಇದೆ ಇದ್ರ ಬೆಲೆ. 62 62.10 ಅಂತಂದ್ರ ಬರೀ 10 ಸೆಂಟಿಮೀಟರ್ 10 1 ಮೀಟರ್ನಲ್ಲಿ 100 ಸೆಂಟಿಮೀಟರ್ ಐತಿ. ಇಲ್ಲಿ 0.1 ಅಂತ ತಗೊಂಡ್ವಿ ಅಂದ್ರ 10 ಅಂದಂಗ ಆಗತ್ತ. 100 ಅಂತ ಆಗ್ಲಿಲ್ಲ ಅದೀಗ ಅಲ್ವಾ? ಹಂಗಾಗಿ ಇದನ್ನ 7 ಇಲ್ಲಿ 0 ತಗೊಂಡ್ವಿ ಅಂದ್ರ ನಾವು 5 ಕ್ಯಾರಿ 1 2 ಕ್ಯಾರಿ 1 1 - 1 0 ಆಗುತ್ತ. ಇದನ್ನ 15 175 ಮಾಡ್ಬೇಕೀಗ. ಅಂದ್ರೆ ಬರುತ್ತ ನೋಡೋಣ. 15 175 ಮಾಡೋಣ ತಡೀರಿ. ಈಗ 2 ಕ್ಯಾರಿ 1 11ರಲ್ಲಿ 2 ಹೋದ್ರ 8 ಕ್ಯಾರಿ 1 12ರಲ್ಲಿ 6 ಹೋದ್ರ 6 ಕ್ಯಾರಿ 1 4 46,825 ನಮಗ್ 4625 ಬೇಕು. ಅಂದ್ರ ಅದನ್ನ ತೋಳದ್ ತಪ್ಪು ತಗೊಂಡಿವಿ ಅಂತ. ಇದು ಕರೆಕ್ಟ್ ಇದೆ ಈಗ ಮಾಡಿದ್ದ. ಅಂದ್ರೆ ಏನಂದಂಗ ಆಯ್ತು ಈಗ 62 100 ಇಲ್ಲಿ ತಗೊಂಡಿರೋ ತಪ್ಪು ತಗೊಂಡಿರೋ ನಾವು. ಈ ತರ ತಗೋಬಾರ್ದಷ್ಟ. 63 0 0 ಅಂತ ತಗೊಂಡ್ವಿ. 63 ಮೀಟರ್ನಲ್ಲಿ 16 ಮೀಟರ್ 75 ಸೆಂಟಿಮೀಟರ್. ಪಾಯಿಂಟ್ ಕೊಟ್ರ ಇಲ್ಲೇ ಸೆಂಟಿಮೀಟರ್ ಐತಂತ ಗೊತ್ತಾಗತ್ತ. ಅದನ್ನ ಕಳೆದ್ರ 46.25 ಬರುತ್ತೆ. ಇದು ಉತ್ತರ. ವಾಟ್ ಈಸ್ ದ ಲೆಂತ್ ಆಫ್ ಕೇಬಲ್ ಲೆಫ್ಟ್? 46.25 ಕೇಬಲ್ ಲೆಫ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ. ಇದು ಸರಿ ಇದೆ. ಈ ತರ ಮಾಡ್ರಿ. ನೋಡ್ರಿ 46.25 ಇಲ್ಲಿ ನೋಡ್ರಿ. ಅವರು ಅದೇ ತರ ಮಾಡ್ಯಾರ. 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಹೌದಾ? ನೋಡ್ರಿ ಎಷ್ಟ್ ಚೆನ್ನಾಗ್ ಮಾಡ್ರ. ಇದನ್ನ ನಾನು ಅಲ್ಲಿ ತೋರ್ಸಕ್ ಹೋಗಿದ್ನಲ್ಲ, ಇದೇ ತರ ತೋರ್ಸಕ್ ಹೋಗಿದ್ದೆ. ಬರ್ಕೊಳ್ಳೋದು ಪಾಯಿಂಟ್ ಕೊಟ್ಟು ಬರ್ಕೊಂಡಿಲ್ಲ, ಹಿಂಗ ಬರ್ಕೊಂಡ್ರ ಅವ್ರು. ಇಲ್ಲಿ ಈ ಪ್ಲೇಸ್ ಅನ್ನ ಖಾಲಿ ಬಿಟ್ರ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡೂ ನೋಡಿ.
ರಾಣಿ ಹ್ಯಾಸ್ 2 ರೆಡ್ ಕಲರ್ಡ್ ರಿಬ್ಬನ್ ರೋಲ್ಸ್. ರಾಣಿ ಹತ್ತಿರ 2 ಕೆಂಪು ಬಣ್ಣದ ರಿಬ್ಬನ್ನ ರೋಲ್ಗಳ ಅದಾವು. ಒನ್ ಆಫ್ ಲೆಂತ್ 3 ಮೀಟರ್ 75 ಸೆಂಟಿಮೀಟರ್. ಒಂದ್ರದು 3 ಮೀಟರ್ 75 ಸೆಂಟಿಮೀಟರ್. ಇನ್ನೊಂದ್ರದು 2 ಮೀಟರ್ 25 ಸೆಂಟಿಮೀಟರ್ ಲಾಂಗ್. ಹೌ ಮಚ್ ರಿಬ್ಬನ್ ಡಸ್ ಶಿ ಹ್ಯಾವ್? ಜಸ್ಟ್ ಮೀಟರ್ನೊಳಗೆ ಬರ್ಕೊಂಡ್ರ 3.75 ಅಂತ ಬರ್ಕೊಂತೀವಿ ಪ್ಲಸ್ 2.25 ಹಿಂಗ್ ಬರ್ಕೊಂಡ್ಬಿಡ್ರಿ. ಯಾಕಂದ್ರ ಇದು ಗೊತ್ತಿರಲಿ ನಿಮ್ಗ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದು ಕೋರ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್. ಇದು ಮೊದ್ಲು ಗೊತ್ತಿರ್ಬೇಕು. ಎಡಿಷನ್ ಟೋಟಲ್ ಅಂದ್ರೆ ಎಡಿಷನ್ 5 + 5 10 ಕ್ಯಾರಿ 1 2 + 7 + 2 3 7 + 2 9 9 + 1 10 0 ಕ್ಯಾರಿ 1 3 + 2 5 5 + 1 6 ಮೀಟರ್. ಇಲ್ಲಿ 25 75 ಅಂದ್ರೆ 100 1 ಮೀಟರ್ ಆಗುತ್ತೆ. 1 ಮೀಟರ್ ಆಯ್ತು. 2 5 2 3 5 1 6 ಆಗ್ತಿಲ್ಲ. 6 ಮೀಟರ್. ಶಿ ಹ್ಯಾವ್ ಟೋಟಲ್ 6 ಮೀಟರ್ ರಿಬ್ಬನ್. ಸಿಂಪಲ್ ಇದೆ, ಈ ತರ ಮಾಡಿ. ನೆಕ್ಸ್ಟ್, ದ ಡಿಸ್ಟೆನ್ಸ್ ಫ್ರಮ್ ಭೋಪಾಲ್ ಟು ರಾಂಚಿ ಈಸ್ 48 ಕಿಲೋಮೀಟರ್ 700 ಮೀಟರ್. Badbada Ghat waterfall is on the way and 17 kilometer 900 meter away from Bhopal. ಇಲ್ಲಿಂದ ಇಲ್ಲಿಗೆ ಇಷ್ಟು ಡಿಸ್ಟೆನ್ಸ್ ಐತಿ. ಹೌ ಫಾರ್ ಈಸ್ ಸಾಂಚಿ ಫ್ರಾಮ್ ವಾಟರ್ಫಾಲ್? ನೋಡ್ರಿ, ದ ಡಿಸ್ಟೆನ್ಸ್ ಫ್ರಮ್ ಭೋಪಾಲ್ ಟು ಸಾಂಚಿ ಈಸ್ ದಿಸ್ ಡಿಸ್ಟೆನ್ಸ್ ಐತಿ. ಅಲ್ಲೇ ಇನ್ನೊಂದೇನೈತಿ, ಬದ್ಗಾದ್ ಘಾಟ್ ಐತಿ. ಅದು ಸ್ವಲ್ಪ ಪ್ರೊನೌನ್ಸಿಯೇಷನ್ ನೋಡ್ರಿ. ಈಗಿಂದ ಹೆಂಗ್ ಬರ್ತೀವಿ, 48.700 ಮೈನಸ್ ಡಿಸ್ಟೆನ್ಸ್ ಕೇಳ್ಯಾರಲ್ವಾ 17.900. ಅವ್ರು ಕೇಳ್ತಾ ಇರೋದು ಎಷ್ಟು ದೂರ ಐತಿ ಅಂತ. ನೋಡ್ರಿ, ಅದ್ರೊಳಗೆ ಅದನ್ನ ಕಳೆದು ಬಿಟ್ರ ಗೊತ್ತಾಗುತ್ತೆ. 0 ಒಳಗೆ 0 ಹೋದ್ರೆ 0, 7ರೊಳಗ 9 ಹೋಗಕ್ಕಾಗಲ್ಲ, ಪಕ್ಕದ ಮಂದಿ ದಶಕ ತಗೊಂಡ್ರೆ 17 ಆಯ್ತು. 17ರೊಳಗ 9 ಹೋದ್ರ 8 ತಗೊಂಡಿದ್ದು ವಾಪಸ್ ಕೊಟ್ವಿ. 8ರಲ್ಲಿ 8 ಹೋದ್ರ 0, 4ರಲ್ಲಿ 1 ಹೋದ್ರ 3. 30 ಕಿಲೋಮೀಟರ್ 700 800 ಮೀಟರ್. 30 ಕಿಲೋಮೀಟರ್ 800 ಮೀಟರ್ ಅಂತ ಬರಿತೀವಿ. ನೆಕ್ಸ್ಟ್, ಮೂರನೇದು ಗುಲ್ಮಾರ್ಗ್. gondola in Gulmarg. Kashmir is the second longest and second highest cable car in the world. ವಿಶ್ವದೊಳಗ ಎರಡನೇದಂತಿದೆ. ಇಟ್ ಈಸ್ ಡಿವೈಡೆಡ್ ಇಂಟು 2 ಸೆಕ್ಷನ್. ಇದನ್ನ 2 ಭಾಗಗಳಾಗಿ ಮಾಡಲಾಗಿದೆ. ದ ಫಸ್ಟ್ ಸೆಕ್ಷನ್ ಕವರ್ಸ್ 2 ಕಿಲೋಮೀಟರ್ 300 ಮೀಟರ್. 2 ಕಿಲೋಮೀಟರ್ 300 ಮೀಟರ್ ಅನ್ನ ಕವರ್ ಮಾಡುತ್ತಾ. ಎರಡನೇದು ಸೆಕೆಂಡ್ ಸೆಕ್ಷನ್ ಕವರ್ಸ್ 2 ಕಿಲೋಮೀಟರ್ 650 ಮೀಟರ್. ವಾಟ್ ಈಸ್ ದ ಟೋಟಲ್ ಡಿಸ್ಟನ್ಸ್ ಕವರ್ಡ್ ಬೈ ದ ಕಾರ್? ಏನಿಲ್ಲ, 2 ಕಿಲೋಮೀಟರ್ 2.300 ಇಲ್ಲಿ ಪ್ಲಸ್ ಹಾಕ್ರಿ 2.650
0, 0 plus 5 is 5, 3 plus 6 is 9, 2 plus 2 is 4. 4.4 kilometer, 950 ಮೀಟರ್ ಅನ್ನ ಕವರ್ ಮಾಡುತ್ತಾರೆ. ನೋಡ್ರಿ, the circle the bigger length and find the difference. 11 millimeter 1 centimeter. ನೋಡ್ರಿ, ನಿಮಗೆ ಗೊತ್ತಿರಲಿ 1 centimeter is equal to 10 millimeter. ಇದು ಗೊತ್ತಿರೋ ಬೇಸಿಕ್ ಕಾನ್ಸೆಪ್ಟ್. 11 millimeter 1 centimeter. ಇದ್ರೊಳಗೆ ಜಾಸ್ತಿ ಆದದ್ದು 11. ನೋಡ್ರಿ, ಇದನ್ನ ಹೆಂಗ್ ಮಾಡ್ತೀವಿ? 1 ಸೆಂಟಿಮೀಟರ್ 10 millimeter. ಈಗ 11 millimeter is equal to ಎಷ್ಟು ಸೆಂಟಿಮೀಟರ್ ಗೊತ್ತಿಲ್ಲ. x is equal to 11 into 1 divided by 10 ಮಾಡಿದ್ರ 1.1. 1.1 minus 1 ಎಲ್ಲ ಸೆಂಟಿಮೀಟರ್ನಾಗ ಆಗ್ತಿದೀಗ is equal to 0.1. ಡಿಫರೆನ್ಸ್ ಅಲ್ವಾ? ವ್ಯತ್ಯಾಸ ಎಷ್ಟು? 26 millimeter and 2 centimeter. ಇದು ಎಷ್ಟಾಗುತ್ತಾ? 2.6 ಆಗುತ್ತಾ? ಇದೇ ತರ ಮಾಡಿದಾಗ 2.6 minus 2 centimeter ಅಂದ್ರೆ 0.6 ಸೆಂಟಿಮೀಟರ್. ಇಲ್ಲೇ ನಾವೆಲ್ಲ ಸೆಂಟಿಮೀಟರ್ನಾಗ ಕನ್ವರ್ಟ್ ಮಾಡ್ಕೊಂಡಿವಿ. ಇಲ್ಲ ಅಂದ್ರೆ ಇದು 1 millimeter, ಇದು 6 millimeter ಆಗುತ್ತಾ. ಸಿಂಪಲ್ ಇದೆ. ನೆಕ್ಸ್ಟ್ 20 centimeter to 201 millimeter. ಇದನ್ನ ಒಂದ್ ಸ್ವಲ್ಪ ಕನ್ವರ್ಟ್ ಮಾಡ್ಕೊಳ್ಳೋದು ತೋರಿಸ್ಬಿಡ್ಲಾ? 1 centimeter is equal to 10 millimeter ಅಂತ ಇದೆ. ಈಗ 201 millimeter is equal to ಎಷ್ಟು ಸೆಂಟಿಮೀಟರ್ ಗೊತ್ತಿಲ್ಲ. ಅದನ್ನ ಏನ್ ಮಾಡ್ತೀವಿ? 201 into 1 divided by 10 ಮಾಡಿದ್ರ ಪಕ್ಕದ ಮನೆ ಅಂತ ಇಲ್ಲಿ ನೋಡ್ರಿ, ಡಿನಾಮಿನೇಟರ್ ಅಲ್ಲಿ 1 ಐತಿ, ಬಲಗಡೆ ಅಂತ ಒಂದ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಹಂಗಂದ್ರೆ ಎಷ್ಟು ಆಗ್ತದ? 20.1 ಆಯ್ತು. ದೊಡ್ಡ ಸಂಖ್ಯೆ ಯಾವ್ದು ಹಂಗಂದ್ರ 20.1. ಡಿಫರೆನ್ಸ್ ಕೇಳ್ಯಾರ. 20.1 minus 20 is equal to 0.1. 0 ಗೊತ್ತಿಲ್ಲ, 0.1 ಸೆಂಟಿಮೀಟರ್. ಡಿ ನೋಡ್ರಿ, 1020 millimeter 1 ಮೀಟರ್. ಈಗ ಇಲ್ಲೇ ಮೀಟರ್ ಮಿಲಿಮೀಟರ್ನಾಗ ಬಂತು. ನಮಗ್ ಗೊತ್ತೈತಿ 1 centimeter is equal to 10 millimeter. ಇನ್ನೊಂದೇನು? 1 meter is equal to 100 centimeter. ಸರಿನಾ? ಹಂಗಂದ್ರ 1 meter is equal to ಎಷ್ಟಾಗತ್ತಿದು? 1000 millimeter ಆಯ್ತು. ಸರಿನಾ? ಮಿಲಿಮೀಟರ್. ಈಗ 1020 millimeter minus 1020 millimeter 1 meter ಅಂದ್ರೆ ಎಷ್ಟು? 1000 millimeterನಾಗ ತಗೊಂಡ್ಬಿಡಬೇಕಂದ್ರ 1020 minus 1000 ಏನಾಗುತ್ತಾ? 20 ಅಷ್ಟ ಲೆಫ್ಟ್ ಆಗುತ್ತಾ? ಮಿಲಿಮೀಟರ್. ಸಿಂಪಲ್. 2 meter 245 centimeter ಡಿವೈಡ್ ಬೈ 100 ಮಾಡಿದ್ವಿ ಅಂದ್ರೆ ಇದಕ್ಕೆ ಎಷ್ಟಾಗುತ್ತಾ? 2.45 ಆಗುತ್ತಾ. ಮೀಟರ್ದೊಳಗೆ ತಗೊಂಡ್ವಿ ಅಂದ್ರೆ 2.45 minus 2 0.45 ಮೀಟರ್ ಆಗುತ್ತಾ. ಇದನ್ನ ಮೀಟರ್ದೊಳಗೆ ತಗೊಂಡಿದ್ವಿ ಅಂದ್ರೆ 1.025 ಆಗ್ತಿತ್ತದ. ಆರ್ ಇನ್ನೊಂದ್ರೊಳಗೆ ಬರ್ದ್ ಬಿಡ್ತೀನಿ ನೋಡ್ರಿ, 0.
0.02 millimeter. ನೆಕ್ಸ್ಟ್ ಇಲ್ಲಿ ನೋಡ್ರಿ 5678 ಮೀಟರ್ 6000 ಕಿಲೋಮೀಟರ್ ಹೇಳ್ಯಾರ. 6 minus 5.678 ಕಿಲೋಮೀಟರ್ನೊಳಗ ಕನ್ವರ್ಟ್ ಮಾಡೀನಿ ಎಲ್ಲವನ್ನ. 6.000 ಅಂತ ಅಂತೀವಿ, ಇದನ್ನ 5 ಮೀಟರ್ ಕನ್ವರ್ಟ್ ಮಾಡೋದನ್ನ ಡಿವೈಡ್ ಬೈ 1000 ಮಾಡ್ತೀವಿ ಅಷ್ಟೇ. 5.678 ಮಾಡಿದ್ರ ಮೈನಸ್ 0 minus 8 is not possible. Take a 10. It becomes 10 minus 8 is 2. Carry 1. Simple 2. Carry 1. 3. Carry 1. 6 minus 6 is 0. That means 0.322 kilometer or 322 ಮೀಟರ್ ಅಂದ್ರೆ ನಡೆಯುತ್ತೆ. ನೋಡಿ 6 ಕಿಲೋಮೀಟರ್ 1480 ಮೀಟರ್. ಇಲ್ಲಿ ನೋಡಿ 1000 ಇರೋದ್ರಿಂದ ಇನ್ 7 ಕಿಲೋಮೀಟರ್ 480 ಮೀಟರ್ ಅಂದ್ರು ಸರಿ ಇದಾವ. ಸಿಂಪಲ್ ಇದೆ. ಇದನ್ನ 7.480 ಅಂತ ಬರ್ಕೊಂತೀನಿ. ಇದನ್ನ ಇನ್ನೊಂದೇನಿದೆ 7 ಕಿಲೋಮೀಟರ್, ಇನ್ನೊಂದು 7 ಕಿಲೋಮೀಟರ್ 7.479 ಅಂತ ಬರ್ಕೋತೀವಿ. ಡಿಫರೆನ್ಸ್ ಬೇಕು. 1 ಕ್ಯಾರಿ 1, 8 minus 8 0, 4 minus 4 0, 7 minus 0 ಅಂದ್ರೆ 0.001 ಕಿಲೋಮೀಟರ್ ಅಂದ್ರು ಸರಿ, ಇಲ್ಲ 1 ಮೀಟರ್ ಅಂದ್ರು ಸರಿ. ನೋಡ್ರಿ ಇಲ್ಲೇ ಬಾರಿ ಸಿಂಪಲ್ ಇದೆ. ಇಲ್ಲಿ ನೋಡ್ರಿ ಸಿಂಪಲ್ ಇದೆ ಅಲ್ವಾ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಲೆಂತ್ಸ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಏನಾದ್ರೂ ಸಮಸ್ಯೆಗಳಿದ್ರ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.